ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ನಮಗೆ ಈ ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಕೆಲವೊಂದು ಕಾನ್ಸೆಪ್ಟ್ಗಳ ಮೇಲೆ ಕೇಳುವಂಥ ಪ್ರಶ್ನೆಗಳು ಬಹಳ ಡಿಫಿಕಲ್ಟ್ ಆಗಿರ್ತವೆ. ಅಂಥವುಗಳಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಈಗ ಬೇಡಿಕೆಯ ನಿಯಮ ಆಗಿರ್ಬೋದು, ಪೂರೈಕೆ ನಿಯಮ ಆಗಿರ್ಬೋದು, ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಅವುಗಳ ಸ್ಥಿತಿಸ್ಥಾಪಕತ್ವ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಆಲ್ಮೋಸ್ಟ್ ಇರ್ತವೆ. ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೆಂಗೆ ಬರಬಹುದು ಮತ್ತು ಈಗಾಗಲೇ ಹಿಂದೆ ಕೇಳಲಾಗಿರುವಂಥ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಕತ್ತೀವಿ. ಸೊ ಫಸ್ಟ್ ಕ್ವಶನ್ ಹೇಗಿದೆ ಅಂತಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈ ಕೆಳಗಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಪೂರೈಕೆಯನ್ನು ನಿರ್ಧರಿಸುವ ಅಂಶವಲ್ಲದದ್ದು ಯಾವುದು ಅಂತೇಳಿ ಮೊದಲು ಕ್ವಶನ್ ಅರ್ಥ ಆಗಬೇಕು ಸರಿಯಾಗಿ. ಪೂರೈಕೆಯನ್ನು ನಿರ್ಧರಿಸಲಾಗದ ಒಂದು ಅಂಶ ಯಾವುದು ಈ ಕೆಳಗಿನವುಗಳಲ್ಲಿ ಅಂತ ಕ್ವಶನ್ ಇದೆ. ಸೊ ಈ 4ರಲ್ಲಿ ಒಂದು ಕರೆಕ್ಟ್ ಆನ್ಸರ್ ಇದೆ. ಸೊ ನೀವು ಜಸ್ಟ್ ನೋಡ್ಕೊಳ್ಬೋದು. ಸೊ ಫಸ್ಟಿಗೆ ಇದರಲ್ಲಿ ಯಾವುದು ರಿಲೇಟೆಡ್ ಆಗಂಗಿಲ್ಲ ಅನ್ನೋದನ್ನು ಮೊದಲು ನಾವು ಏನು ಮಾಡಬೇಕು, ಅದನ್ನು ಮೈನಸ್ ಮಾಡ್ತಾ ಹೋಗ್ಬೇಕು ಅಥವಾ ಅದನ್ನು ತೆಗಿತಾ ಹೋಗಬೇಕು. ಸೊ ಆ ಒಂದು ಟೆಕ್ನಿಕ್ ಇದಕ್ಕೆ. ಸೊ ಕೆಲವೊಂದು ಸಲ ಏನಾಗುತ್ತೆ, ನಾವು ಡೈರೆಕ್ಟ್ ಆನ್ಸರ್ ಅಷ್ಟೇ ಪಾಯಿಂಟ್ ಔಟ್ ಮಾಡ್ತಾ ಇರ್ತೀವಿ. ಅದಕ್ಕಿಂತ ಬೆಟರು ಯಾವುದು ಅದಕ್ಕೆ ರಿಲೇಟೆಡ್ ಆಗಂಗಿಲ್ಲ ಅದನ್ನು ಮೊದಲು ಹೊಡಿಬೇಕು ಅಂತ, ಅದನ್ನು ತೆಗಿಬೇಕು ಅಂತ ಅರ್ಥ. ಆವಾಗ ಸರಿಯಾಗಿದ್ದದ್ದು ನಮಗೆ ಲಾಸ್ಟಕ್ಕೆ ಸಿಗುತ್ತೆ. ಈಗ ಫಸ್ಟಿಗೆ ನೋಡೋಣ. ಉತ್ಪಾದನಾ ವೆಚ್ಚ ಅನ್ನೋದು ಪೂರೈಕೆಯನ್ನು ನಿರ್ಧರಿಸುತ್ತೋ ಅಥವಾ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಬೇಕೀಗ. ಎಸ್, 100% ಪೂರೈಕೆಯನ್ನು ನಿರ್ಧರಿಸುವಂಥ ಅಂಶ ಆಗಿದೆ. ಇದರರ್ಥ ಏನು, ಉತ್ಪಾದನಾ ವೆಚ್ಚ ಬಹಳ ಹೆಚ್ಚಾಯಿತು ಅಂದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ, ಇದರಿಂದ ಪೂರೈಕೆ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಿದ್ಮೇಲೆ ಪೂರೈಕೆಯನ್ನು ನಿರ್ಧರಿಸುವ ಅಂಶ ಉತ್ಪಾದನಾ ವೆಚ್ಚನೂ ಕೂಡ ಆಗಿದೆ. ಹಾಗಾದರೆ ಇದು ರಾಂಗ್ ಆನ್ಸರ್. ಇಲ್ಲೇನಿದೆ, ಅಂಶವಲ್ಲದದ್ದು ಅಂತೇಳಿ. ಯಾವುದು ಅಂಶವಲ್ಲ ಇದರೊಳಗಡೆ ಕೇಳಿದ್ದಾರೆ. ಹಾಗಾಗಿ ಉತ್ಪಾದನಾ ವೆಚ್ಚ ಅನ್ನೋದು ನಿರ್ಧರಿಸುವ ಅಂಶವಾಗಿದೆ. ಹಾಗಾಗಿ ಇದು ಇದಕ್ಕೆ ಸಂಬಂಧಪಡಲ್ಲ. ಈ ಕ್ವಶನಿಗೆ ಇದು ಆನ್ಸರ್ ಅಲ್ಲ ಅಂತೇಳಿ ಕನ್ಫರ್ಮ್ ಆಯಿತು. ಈಗ ನೆಕ್ಸ್ಟ್ ಕ್ವಶನ್ ಹೇಗಿದೆ, ತಂತ್ರಜ್ಞಾನ ಅಂತಿದೆ. ತಂತ್ರಜ್ಞಾನವು ಕೂಡ ಪೂರೈಕೆಯನ್ನು ನಿರ್ಧರಿಸುತ್ತಾ? ಎಸ್, 100%. ಯಾಕಂತಂದ್ರೆ ತಂತ್ರಜ್ಞಾನವನ್ನು ಚೆನ್ನಾಗಿ ಅಥವಾ ಹೆಚ್ಚಿಗೆ ಉತ್ಪಾದನೆಯಲ್ಲಿ ನಾವು ಬಳಸಿವು ಅಂತಂದ್ರೆ ಆಟೋಮೆಟಿಕ್ ಏನಾಗುತ್ತೆ, ಉತ್ಪಾದನೆ ಹೆಚ್ಚಾಗೇ ಆಗುತ್ತೆ. ಹಾಗಿದ್ಮೇಲೆ ಪೂರೈಕೆಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ತಂತ್ರಜ್ಞಾನವು ಕೂಡ ಒಳಗೊಳ್ಳುತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೆಕ್ಸ್ಟು ಸರ್ಕಾರದ ನೀತಿ. ಹೌದು, ಸರ್ಕಾರದ ನೀತಿ ಪೂರೈಕೆ ಮೇಲೆ ನಿಜವಾಗಲೂ ಪ್ರಭಾವ ಬೀರುತ್ತಾ? ಎಸ್, 100%. ಸರ್ಕಾರ ಟ್ಯಾಕ್ಸನ್ನು ಹೆಚ್ಚು ಮಾಡಿತಂದ್ರೆ, ಅಂದರೆ ಉದ್ಯಮ ಘಟಕಗಳ ಮೇಲೆ, ಸರಕುಗಳ ಮೇಲೆ ವಿಧಿಸುವಂಥ ಟ್ಯಾಕ್ಸನ್ನು ಏನಾದರೂ ಹೆಚ್ಚು ಮಾಡಿತಂದ್ರೆ ಆಟೋಮೆಟಿಕ್ ಅವು ನಷ್ಟದ ಒಂದು ಭಯದಿಂದ ಉತ್ಪಾದನೆ ಏನು ಮಾಡ್ತಾವೆ, ಕಡಿಮೆ ಮಾಡ್ತಾವೆ. ಹೀಗಾಗಿ ಆಟೋಮೆಟಿಕ್ ಪೂರೈಕೆ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಂಗಿಲ್ಲ. ಈ ಲಾಸ್ಟ್ ಇರೋದು ಅನುಭೋಗಿಯ ಅಭಿರುಚಿ. ಓಕೆ, ಅನುಭೋಗಿ ಅಭಿರುಚಿ ಅನ್ನೋದು ನಿರ್ಧರಿಸುವ ಅಂಶ ಅಲ್ಲ. ಯಾಕಂದ್ರೆ ಅನುಭೋಗಿ ಆತ ಅಭಿರುಚಿಗಳು ಹೆಂಗಿರ್ತಾವೆ ಅಂತಂದ್ರೆ ಅವು ಯಾವ ವಸ್ತು ಆತನಿಗೆ ಇಷ್ಟ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಸರಕುಗಳನ್ನು ಪೂರೈಕೆ ಮಾಡುವಲ್ಲಿ ಯಾವುದೇ ರೀತಿ ಅಷ್ಟು ಪರಿಣಾಮವನ್ನು ಬೀರುವಂಥ ಅಂಶ ಅಲ್ವೇ ಅಲ್ಲ. ಹಾಗಾಗಿ ಎಕ್ಸಾಕ್ಟ್ಲಿ ಆನ್ಸರ್ ಡಿ ಇದೆ. ಸೊ ಹೀಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಹೀಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಕ್ವಶನ್ಸು. ಕೆಲವೊಬ್ಬರಿಗೆ ಆನ್ಸರ್ ಬೇಗನೆ ಗೊತ್ತಾಗಿರ್ಬೋದು, ಕೆಲವರಿಗೆ ಲೇಟಾಗಿ ಗೊತ್ತಾಗಿರ್ಬೋದು. ಬಟ್ ಕೆಲವರಿಗೆ ಈಸಿ ಅನಿಸಿದ್ರೆ, ಯಾಕಂದರೆ ನೀವು ಕಾನ್ಸೆಪ್ಟ್ ಚೆನ್ನಾಗಿ ಓದಿದರೆ ಬೇಗನೆ ಅರ್ಥ ಆಗುತ್ತೆ. ಯಾರು ಕಾನ್ಸೆಪ್ಟನ್ನು ಸರಿಯಾಗಿ ಓದಿರಂಗಿಲ್ಲ ಅವರಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲೊಂದು ಕ್ವಶನ್ ಇದೆ. ಸಂಪೂರ್ಣ ಅಸ್ಥಿತಿಸ್ಥಾಪಕತ್ವ ಪೂರೈಕೆಯಲ್ಲಿ ಪೂರೈಕೆ ರೇಖೆ ಹೆಂಗಿರುತ್ತೆ, ಅದರ ಆಕಾರ ಏನಿರುತ್ತೆ ಅಂತ ಕ್ವಶನ್ ಇದೆ. ಓಕೆ, ಒಂದೇನಿದೆ, ಸಮತಟ್ಟಾದ ಒಂದು ಆಕಾರವನ್ನು ಹೊಂದಿರುತ್ತೆ. ಅಂದರೆ ಈ ರೀತಿಯಾಗಿ ಪೂರೈಕೆ ರೇಖೆ ಇರುತ್ತೆ ಅಂತ ಹೇಳ್ತೇವೆ ನಾವು. ಸಾಧ್ಯ ಇಲ್ಲ, ಹಿಂಗೂ ಇರೋಕ್ಕಂತರೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಸಂಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಹೇಳುವಂಥದ್ದಾಗಿದೆ. ಓಕೆ, ನೆಕ್ಸ್ಟು ಕೆಳಕ್ಕೆ ಇಳಿಯುತ್ತದೆ ಅಂತ ಹೇಳ್ತೀವಿ. ಅಂದರೆ ಹೇಗೆ? ಎಸ್, ಈ ರೀತಿಯಾಗಿ ಪೂರೈಕೆ ರೇಖೆ ಇರುತ್ತೆ ಅಂತ ಹೇಳ್ತೀವಿ, ಅಥವಾ ಈ ರೀತಿಯಾಗಿ ಕೆಳಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಅದು ರಿಲೇಟೆಡ್ ಆಗಂಗಿಲ್ಲ. ನೆಕ್ಸ್ಟು ಲಂಬಾಂತರವಾಗಿರುತ್ತದೆ. ಎಸ್, ಎಕ್ಸಾಕ್ಟ್ಲಿ ಈ ರೀತಿಯಾಗಿ ಪೂರೈಕೆ ರೇಖೆ ಇರುತ್ತೆ. ಯಾಕೆ ಹಿಂಗಿರುತ್ತೆ ಅಂತಂದ್ರೆ ಇದರರ್ಥ ಏನು, ಸಂಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂದರೆ ಬೆಲೆಯಲ್ಲಿ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಪೂರೈಕೆಯಲ್ಲಿ ಏನಾಗೋದಿಲ್ಲ, ಅಸ್ಥಿತಿಸ್ಥಾಪಕತ್ವ ಅಂದರೆ ಪೂರೈಕೆಯಲ್ಲಿ ಏನೂ ವ್ಯತ್ಯಾಸ ಆಗಂಗಿಲ್ಲ ಅಂತ ಅರ್ಥ. ಸ್ಥಿತಿಸ್ಥಾಪಕತ್ವ ಅಂತಂದರೆ ಚೇಂಜ್ ಆಗೋದು, ಬದಲಾಗೋದು ಅಂತ ಅರ್ಥ. ಅಸ್ಥಿತಿಸ್ಥಾಪಕತ್ವ ಅಂದರೆ ಬದಲಾಗೋದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಪೂರೈಕೆ ಅನ್ನೋದು ಇಲ್ಲಿಗೆ ಸ್ಥಿರವಾಗಿ ನಿಂತಿರುತ್ತೆ. ಹಾಗಾಗಿ ಪೂರೈಕೆ ರೇಖೆ ಹಿಂಗಿರುತ್ತೆ.
ಅಂದರೆ ಇದು ಆಕಾರ ಯಾವುದು ಅಂದರೆ ಲಂಬಾಂತರವಾಗಿರುತ್ತೆ ಅಂತ ಕರಿತೀವಿ. ಹಾಗಿದ್ಮೇಲೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಮೇಲಕ್ಕೆ ಏರುತ್ತದೆ ಅನ್ನೋದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೇಲಕ್ಕೆ ಏರುತ್ತದೆ ಅಂದರೆ ಹಿಂಗಿರುತ್ತೆ ರೇಖೆ, ಪೂರೈಕೆ ರೇಖೆ ಹಿಂಗಿರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ, ಇದು ಆಗೋದಿಲ್ಲ. ಹಾಗಿದ್ಮೇಲೆ ಲಂಬಾಂತರವಾಗಿರುತ್ತದೆ ಅನ್ನೋದು ಎಕ್ಸಾಕ್ಟ್ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಹೀಗೆ ಕ್ವಶನ್ಸ್ಗಳನ್ನ ರೇಸ್ ಮಾಡ್ಬೋದು, ಅಥವಾ ಕ್ವಶನ್ಸು ಇಂಥವೆಲ್ಲ ಈಗಾಗಲೇ ಬಂದಿದ್ದಾವೆ, ಹಿಂದಿನ ಕ್ವಶನ್ ಪೇಪರ್ಗಳಿಗೆ ಬಂದಿದ್ದಾವೆ. ಸೊ ಮುಂದೆ ಕೂಡ ಬರಬಹುದು. ಓಕೆ, ಇಲ್ಲೊಂದು ಕ್ವಶನ್ ಇದೆ. ಸರ್ಕಾರ ವಿಧಿಸುವ ಪರೋಕ್ಷ ತೆರಿಗೆಯಿಂದ ಏನಾಗುತ್ತೆ? ಎಸ್, ಇದು ಪೂರೈಕೆ ರೇಖೆಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗೈತಿ. ಸೊ ಯಾವ ರೀತಿ ಐತಿ ಅಂದರೆ ಪರೋಕ್ಷ ತೆರಿಗೆಯನ್ನು ವಿಧಿಸಿದರೆ ಏನಾಗುತ್ತೆ ಅನ್ನೋದು ಎಫೆಕ್ಟನ್ನು ಹೇಳಬೇಕೀಗ. ಓಕೆ, ಈಗ ನಮಗೆಲ್ಲ ಗೊತ್ತಿದೆ ಇದು ಇದು ಪೂರೈಕೆ ರೇಖೆ. ಓಕೆನಾ, ಇದು ಪೂರೈಕೆ ರೇಖೆ. ಸೊ ಯಾವಾಗಲೂ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿಯೂ ಹೋಗ್ತಾ ಇರುತ್ತೆ, ಹಾಗಾಗಿ ಇದಕ್ಕೆ ನಾವು ಪೂರೈಕೆ ರೇಖೆ ಅಂತ ಕರಿತೇವೆ. ಸರ್ಕಾರ ಪರೋಕ್ಷ ತೆರಿಗೆಯನ್ನು ವಿಧಿಸಿತ್ತಂದ್ರೆ ಅರ್ಥ ಏನು? ಉದ್ಯಮ ಘಟಕಗಳ ಉತ್ಪಾದಿಸುವಂತಹ ಸರಕುಗಳ ಮೇಲೆ ಹೆಚ್ಚು ತೆರಿಗೆ ಬಿತ್ತು ಅಂತ ಅರ್ಥ. ಈಗ ಅದನ್ನು ಗ್ರಾಹಕರು ಖರೀದಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸರಕಿಗೆ ಬೆಲೆ ಈಗ 5 ರೂಪಾಯಿ ಇದೆ. ಈ 5 ರೂಪಾಯಿ ಕೊಟ್ಟು ಗ್ರಾಹಕರೇ ಖರೀದಿ ಮಾಡಬೇಕೀಗ. ಆ 5 ರೂಪಾಯಿ ಯಾರಿಗೆ ಹೋಗುತ್ತೆ? ಯಾರು ಸರಕನ್ನು ಉತ್ಪಾದನೆ ಮಾಡಿದಾರಲ್ಲ ಆ ಒಂದು ಉದ್ಯಮ ಘಟಕಕ್ಕೆ ಹೋಗುತ್ತೆ. ಈಗ ಒಂದು ವೇಳೆ ಇದ್ರ ಮೇಲೆ ಟ್ಯಾಕ್ಸನ್ನು ಹೆಚ್ಚು ಮಾಡಿತ್ತು, ಪರೋಕ್ಷ ತೆರಿಗೆನ ಹೆಚ್ಚು ಮಾಡಿ ಒಂದು 2 ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸನ್ನು ಹಾಕಿತು ಅಂದರೆ ಗೌರ್ಮೆಂಟ, ಆವಾಗ ಈ ಎರಡನ್ನು ಕೂಡಿಸಿ ಟೋಟಲ್ 7 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಯಾರು? ಅನುಭೋಗಿ. ಆವಾಗ ಅನುಭೋಗಿ ಈ ಸರಕನ್ನು ಜಾಸ್ತಿ ಖರೀದಿ ಮಾಡಲಿಕ್ಕೆ ಹೋಗಂಗಿಲ್ಲ. ಓಕೆನಾ. ಯಾವಾಗ ಈ ಸರಕನ್ನು ಖರೀದಿ ಮಾಡಲಿಕ್ಕೆ ಹೋಗೋದಿಲ್ಲ ಆವಾಗ ಆಟೋಮೆಟಿಕ್ಕಾಗಿ ಅದರ ಉತ್ಪಾದನೆ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಯಾವುದು? ಆ ಒಂದು ಸರಕಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆತಂದ್ರೆ ಪೂರೈಕೆ ರೇಖೆ ಯಾವ ಕಡೆ ಪಲ್ಲಟಗೊಳ್ಳುತ್ತೆ ಅಥವಾ ಯಾವ ಕಡೆ ಸರಿಯುತ್ತೆ ಅನ್ನೋ ಕ್ವಶನ್ ಇದು. ಹಾಗಿದ್ಮೇಲೆ ಎಕ್ಸಾಕ್ಟ್ಲಿ ನೋಡ್ಬೋದು. ಈಗ ಪೂರೈಕೆ ರೇಖೆಯು ಬಲಕ್ಕೆ ಸರಿಯುತ್ತದೆ ಅಂದ್ರೆ ಈ ರೀತಿಯಾಗಿ ಹಿಂಗೈತ್ಲ, ಇದು ಹಿಂಗೆ ಹೋಗ್ತೈತೆ ಅಂತ. ನೆವರ್ ಅಂದರೆ ಬೆಲೆ ಈ ಕಡೆ ಇರ್ತದೆ. ಸೊ ಈ ರೀತಿಯಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತಂದ್ರೆ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಹೆಚ್ಚಾತಂದ್ರೆ ಪೂರೈಕೆ ಹೆಚ್ಚಾಗತ್ತೆ ಅಂತ ಹೇಳಿಕೊಡುತ್ತೆ. ಅದು ಅಂದರೆ ಬಲಕ್ಕೆ ಸರಿತಂದ್ರೆ ಪೂರೈಕೆ ರೇಖೆ ಬಲಕ್ಕೆ ಸರಿಯೋದಂದ್ರೆ ಈ ಕಡೆ ಪಲ್ಲಟ ಆಗೋದು ಅಂತ ಅರ್ಥ. ಇದರ ಅರ್ಥ ಏನು ಹೇಳಿಕೊಡುತ್ತೆ? ಪೂರೈಕೆ ಹೆಚ್ಚಾಗಿದೆ ಅಂತ ಅನಿಸ್ಕೊಳ್ಳುತ್ತೆ. ಬಟ್ ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರಕುಗಳನ್ನು ಖರೀದಿ ಮಾಡ್ತಾ ಇಲ್ಲ ಅಂದಮೇಲೆ ಅದ್ರ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಪೂರೈಕೆ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಬೇಡಿಕೆ ರೇಖೆಯನ್ನು ಎಡಕ್ಕೆ ಸರಿಸುತ್ತದೆ. ಬೇಡಿಕೆ ರೇಖೆಗೆ ಇದಕ್ಕೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಇದು ಪೂರೈಕೆ ರೇಖೆಗೆ ಅಥವಾ ಇದು ಪರೋಕ್ಷ ತೆರಿಗೆ ಅನ್ನೋದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಸಿಂಪಲ್ಲಾಗಿ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಇದು ಪೂರೈಕೆಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳಕತ್ತೀವಿ. ಅದನ್ನು ನೀವು ಬೇಡಿಕೆಗೆ ಕಾನ್ಸೆಪ್ಟ್ ನೀವು ಅರ್ಥ ಮಾಡಿಕೊಂಡ್ರೆ ಅದು ಕೂಡ ಎಫೆಕ್ಟ್ ಆಗುತ್ತೆ. ಬಟ್ ನಾವೀಗ ನೋಡ್ತಾ ಇರೋದು ಪೂರೈಕೆಗೆ ಸಂಬಂಧಪಟ್ಟಂಗೆ, ಹಾಗಾಗಿ ಪೂರೈಕೆಗೆ ಸಂಬಂಧಪಟ್ಟಂಗೆ ಇದು ಆನ್ಸರ್ ಆಗಂಗಿಲ್ಲ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ, ಪೂರೈಕೆ ರೇಖೆಯನ್ನು ಎಡಕ್ಕೆ ಸರಿಸುತ್ತದೆ. ಎಸ್, 100% ಏನಾಗುತ್ತೆ ಈ ರೀತಿಯಾಗಿ. ಇದು ಪೂರೈಕೆ ರೇಖೆ ಅಂತಂದ್ರೆ ಈಗ ಸದ್ಯಕ್ಕೆ ಇಷ್ಟಿದೆ ಪೂರೈಕೆ, ಇದು ಎಡಕ್ಕೆ ಪಲ್ಲಟಗೊಳ್ಳೋದ್ರ ಅರ್ಥ ಏನು? ಪೂರೈಕೆ ಇಲ್ಲಿ ಬರುತ್ತೆ ಅಂದರೆ ಪೂರೈಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಾರಣ ಟ್ಯಾಕ್ಸ್ ಏನಾಗಿದೆ? ಹೆಚ್ಚಾಗಿದೆ. ಹಾಗಾಗಿ ಟ್ಯಾಕ್ಸ್ ಹೆಚ್ಚಾದ್ರಿಂದ ಪೂರೈಕೆ ಕಡಿಮೆ ಆಗುತ್ತೆ ಅಂದರೆ ಇದು ಎಡಕ್ಕೆ ಸರಿಯುತ್ತೆ ಅಂತ ಅರ್ಥ. ಸೊ ಎಕ್ಸಾಕ್ಟ್ಲಿ ಆನ್ಸರ ಸೀನ ಆಗುತ್ತೆ. ಮತ್ತು ಪೂರೈಕೆ ವಿಸ್ತರಣೆ ಕಾರಣವಾಗುತ್ತದೆ ಅಂದರೆ ಪೂರೈಕೆ ಹೆಚ್ಚಾಗುತ್ತೆ ಅಂತ ಅರ್ಥ ಇದು. ಬಟ್ ಪೂರೈಕೆ ಹೆಚ್ಚಾಗಲ್ಲ. ಯಾವ ಟೈಮಲ್ಲಿ? ಪರೋಕ್ಷ ತೆರಿಗೆಯನ್ನು ವಿಧಿಸಿದಾಗ ಅಥವಾ ಹೆಚ್ಚಿಸಿದಾಗ ಪೂರೈಕೆ ಹೆಚ್ಚಾಗೋದಿಲ್ಲ ಅಥವಾ ವಿಸ್ತರಣೆ ಆಗೋದಿಲ್ಲ, ಬದಲಾಗಿ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂದರೆ ಪೂರೈಕೆ ರೇಖೆ ಎಡಕ್ಕೆ ಪಲ್ಲಟಗೊಳ್ಳುತ್ತದೆ ಅಥವಾ ಈ ಕಡೆಗೆ ಸರಿಯುತ್ತೆ. ಹಾಗಿದ್ಮೇಲೆ ಇದನ್ನು ಪೂರೈಕೆ ದೃಷ್ಟಿಯಿಂದ ನಾವು ನೋಡಿದರೆ ಇದು ಹಿಂಗಾಗತ್ತೆ. ಇನ್ನು ಬೇಡಿಕೆ ದೃಷ್ಟಿಯಿಂದಲೂ ಕೂಡ ನೋಡಿದರೂ ಕೂಡ ಇದು ಮೀನಿಂಗನ್ನು ಕೊಡುತ್ತೆ. ಅದು ಸೆಕೆಂಡ್ ಒನ್ ಕರೆಕ್ಟ್ ಆಗುತ್ತೆ. ಬೇಡಿಕೆ ರೇಖೆಯನ್ನು ಎಡಕ್ಕೆ ಸರಿಸುತ್ತದೆ ಅಂತ ಕೂಡ ಹೇಳ್ಬೋದು. ಅಂದರೆ ಈ ಅನುಭೋಗಿಗಳು ಕೊಂಡುಕೊಳ್ಳುವಂಥ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾವಾಗ? ಪರೋಕ್ಷ ತೆರಿಗೆಯನ್ನು ಹೆಚ್ಚಿಸಿದಾಗ ಅದು ಕೂಡ ಆಗುತ್ತೆ. ಬಟ್ ಆದರೆ ಪೂರೈಕೆ ದೃಷ್ಟಿಯಿಂದ ಇದು ಆನ್ಸರ್ ಕರೆಕ್ಟ್ ಇದೆ. ಓಕೆ, ಇಲ್ಲೊಂದು ಕ್ವಶನು ಪೂರೈಕೆ ರೇಖೆಗೆ ಸಂಬಂಧಪಟ್ಟಂಗಿದೆ. ಇದು ಕೂಡ ಓಕೆನಾ, ವೆರಿ ಇಂಪಾರ್ಟೆಂಟ್. ಅಂದರೆ ಈಗಾಗಲೇ ನಾನು ಡಿಸ್ಕಷನ್ ಮಾಡೋದು ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಪೂರೈಕೆ ರೇಖೆಯು ಎಡಕ್ಕೆ ಸರಿತಕ್ಕೆ ಅಥವಾ ಪಲ್ಲಟಗೊಳ್ಳಲಿಕ್ಕೆ ಕಾರಣವಾದದ್ದು ಅಲ್ಲ, ಇದು ಕಾರಣವಾಗದದ್ದು. ಓಕೆ, ಹೇಗಿದೆ ನೋಡಿ, ಕಾರಣವಾಗದದ್ದು ಅಂದರೆ ಕಾರಣ ಯಾವುದಾಗಂಗಿಲ್ಲ ಅಂತ ಅರ್ಥ ಈ ಕೆಳಗಿನವುಗಳಲ್ಲಿ. ಅಂದರೆ ಪೂರೈಕೆ ರೇಖೆ ಹಿಂಗಿರುತ್ತೆ, ಇದು ಎಡಕ್ಕೆ ಅಂದರೆ ಈ ಕಡೆ ಸರಿಯುತ್ತೆ. ಕಾರಣ ಏನು?
ಉತ್ಪಾದನಾ ವೆಚ್ಚ ಹೆಚ್ಚಳವಾದಾಗ ಪೂರೈಕೆ ಕಡಿಮೆ ಆಗುತ್ತೆ, ಹಾಗಾಗಿ ಇದು ಪೂರೈಕೆ ರೇಖೆ ಎಡಕ್ಕೆ ಪಲಟಗೊಳ್ಳುತ್ತೆ. ಪರೋಕ್ಷ ತೆರಿಗೆ ಹೆಚ್ಚಾದಾಗಲೂ ಕೂಡ ಎಡಕ್ಕೆ ಸರಿಯುತ್ತೆ, ಯಾಕಂದ್ರೆ ಪೂರೈಕೆ ಕಡಿಮೆ ಆಗುತ್ತೆ. ತಂತ್ರಜ್ಞಾನದ ಕುಸಿತ ಆದರೂ ಕೂಡ ಉತ್ಪಾದನೆ ಕಡಿಮೆಯಾಗಿ ಪೂರೈಕೆನಾಗುತ್ತೆ ಕಡಿಮೆ ಆಗುತ್ತೆ, ಹಾಗಾಗಿ ಎಡಕ್ಕೆ ಪಲಟಗೊಳ್ಳುತ್ತೆ. ಲಾಸ್ಟ್ ಇರೋದು ಯಾವುದು? ಪರ್ಯಾಯ ವಸ್ತುಗಳ ಬೆಲೆ. ಹೌದು, ಪರ್ಯಾಯ ವಸ್ತುಗಳ ಬೆಲೆಗೆ ಮತ್ತು ಪೂರೈಕೆ ರೇಖೆಯ ಪಲ್ಲಟಕ್ಕೆ ಸಂಬಂಧ ಇಲ್ಲ, ಹಾಗಾಗಿ ಡಿ ಆನ್ಸರ್ ಏನಾಗುತ್ತೆ ಇಲ್ಲಿ ಕರೆಕ್ಟಾ ಆಗುತ್ತೆ. ಅಂದರೆ ಈಗೆಲ್ಲ ಹಿಂದೆ ಹೇಳಿರುವಂಥ ಕ್ವಶನ್ಗೆ ರಿಲೇಟೆಡ್ ಸೇಮ್ ಇದೆ ಆಲ್ಮೋಸ್ಟ್, ಬಟ್ ರಿಲೇಷನ್ಶಿಪ್ ಅರ್ಥ ಆಗಬೇಕಷ್ಟೆ. ಸೊ ಆ ಒಂದು ಕಾರಣದಿಂದ ಈ ಕ್ವಶನ್ಗೆ ಆನ್ಸರ್ ಲಾಸ್ಟ್ ಡಿ ಕರೆಕ್ಟ್ ಆಗುತ್ತೆ. ಅಂದರೆ ಹೀಗೂ ಕೂಡ ಕ್ವಶನ್ ಕೇಳ್ಬೋದು. ನಮಗೆ ಡೈಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಬಗ್ಗೆ ಕ್ಲಾರಿಟಿ ಇತ್ತಂದರೆ ಈ ಕ್ವಶನ್ಸನ್ನು ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಡೈಗ್ರಾಮ್ ಸರಿಯಾಗಿ ಅರ್ಥ ಆಗಿರಲಿಲ್ಲ ಅಂದರೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಅಷ್ಟು ಈಸಿ ಅಂದರೂ ಅಲ್ವೇ ಅಲ್ಲ. ಓಕೆ, ಇಲ್ಲೊಂದು ಕ್ವಶನ್ ಇದೆ. ಸೊ ಈ ಕ್ವಶನ್ನ ಗಮನಿಸಿದ್ರೆ ಇದು ಕೂಡ ಪೂರೈಕೆಗೆ ಸಂಬಂಧಪಟ್ಟಂಗೆ ಇದೆ, ಪೂರೈಕೆ ರೇಖೆಗೆ ಸಂಬಂಧಪಟ್ಟಂಗೆ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಪೂರೈಕೆ ರೇಖೆಯು ಏನಾಗಿರುತ್ತೆ ಅಂತೇಳಿ. ಓಕೆನಾ, ಇದು ಪೂರೈಕೆ ರೇಖೆ. ಈಗ ಪೂರೈಕೆ ಪ್ರಮಾಣ ಇಷ್ಟಿದೆ ಅಂತ ತಿಳ್ಕೊಳ್ಳೋಣ. ಅಂದರೆ ಪೂರೈಕೆ ಪ್ರಮಾಣ ಇಲ್ಲಿದೆ, ಇದು ಬೆಲೆ ಅಂತ ಅಂದ್ಕೊಳ್ಳೋಣ. ಈಗ ಕೆಳಕ್ಕೆ ಇಳಿಯುತ್ತದೆ ಅಂತಿದೆ. ಓಕೆ, ಸ್ಪರ್ಧೆ ಅನ್ನೋದಿದ್ದಾಗ ಸಾಮಾನ್ಯವಾಗಿ ಉತ್ಪಾದನೆ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅನ್ನೋದನ್ನು ವಿಚಾರ ನಾವು ಮಾಡಬೇಕು. ಮಾರ್ಕೆಟಲ್ಲಿ ಯಾವಾಗ ಸ್ಪರ್ಧಾತ್ಮಕವಾಗಿರುವಂತಹ ಮಾರುಕಟ್ಟೆ ಸ್ಥಿತಿ ಇರುತ್ತಲ್ಲ, ಆವಾಗ ಎಲ್ಲ ಉದ್ಯಮ ಘಟಕಗಳು ಹೆಚ್ಚಿಗೆ ಉತ್ಪಾದನೆ ಮಾಡಿ ಹೆಚ್ಚಿಗೆ ಲಾಭ ಗಳಿಸ್ಬೇಕಂತಲೇ ಪ್ಲ್ಯಾನ್ ಹಾಕ್ಕೊಂಡಿರ್ತವೆ. ಹಾಗಾಗಿ ಪೂರೈಕೆ ಯಾವಾಗಲೂ ಕೂಡ ಹೆಚ್ಚನ ಆಗ್ತಾ ಇರುತ್ತೆ. ಹಾಗಾಗಿ ಇದು ಕೆಳಕ್ಕೆ ಇಳಿಯೋದಿಲ್ಲ, ಅಂದರೆ ಕಡಿಮೆ ಆಗೋದಿಲ್ಲ, ಅದ್ರ ಬದಲಾಗಿ ಹೆಚ್ಚಾಗತ್ತೆ ಅಂತ ಅರ್ಥ. ಹಾಗಾದರೆ ಕೆಳಗೆ ಇಳಿಯಂಗಿಲ್ಲ, ಇದು ರಾಂಗ್ ಆನ್ಸರ. ಸಮತಟ್ಟಾಗಿರುತ್ತದೆ, ಇದು ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಸಮತಟ್ಟು ಅಂದರೆ ಹಿಂಗಾಗುತ್ತೆ, ಅದು ಹಿಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಲಂಬಾಂತರವಾಗಿರುತ್ತೆ, ಅದು ಕೂಡ ಸಾಧ್ಯ ಇಲ್ಲ. ಲಂಬಾಂತರದ ಅರ್ಥ ಏನು? ಈ ಪೂರೈಕೆಯಲ್ಲಿ ಏನೂ ಚೇಂಜಸ್ ಆಗಂಗಿಲ್ಲ, ಬೆಲೆಯಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಪೂರೈಕೆಯಲ್ಲಿ ಚೇಂಜ್ ಆಗಲ್ಲ ಅಂತಿದೆ, ಅದು ಕೂಡ ಆಗಂಗಿಲ್ಲ. ಆನ್ಸರ್ ಯಾವುದು ಅಂದರೆ ಮೇಲಕ್ಕೆ ಏರುತ್ತದೆ, ಅಂದ್ರೆ ಈ ಕಡೆ ಹೆಚ್ಚಾಗುತ್ತೆ ಅಂದರೆ ಎಸ್, ಈ ರೀತಿಯಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ಡೈರೆಕ್ಷನ್ ಹೋಗುತ್ತೆ. ಸೊ ಈ ಒಂದು ಡೈರೆಕ್ಷನ್ ಹೋಗಲಿಕ್ಕೆ ಮೇನ್ ಕಾರಣ ಸ್ಪರ್ಧಾತ್ಮಕ ಸ್ಥಿತಿ. ಈಗ ಎಲ್ಲ ಉದ್ಯಮ ಘಟಕಗಳು ಏನು ಮಾಡ್ತಾ ಇದ್ದಾವೆ? ಸ್ಪರ್ಧೆಯನ್ನು ಹೊಂದಿದ್ದಾವೆ. ಸ್ಪರ್ಧೆಯೊಳಗೆ ಏನಾಗಿದೆ? ಬೆಲೆಯನ್ನು ಹೆಚ್ಚು ಮಾಡೋಕತ್ತಿದ್ದಾವೆ ಲಾಭದ ಸಲುವಾಗಿ. ಲಾಭದ ಬೆಲೆಯನ್ನು ಹೆಚ್ಚು ಮಾಡೋ ಜೊತೆಗೆ ಏನಾಗುತ್ತದೆ? ಪೂರೈಕೆಯನ್ನು ಕೂಡ ಏನಾಗುತ್ತೆ? ಹೆಚ್ಚಾಗೇ ಆಗುತ್ತೆ. ಸೊ ಹೀಗೆ ಆಟೋಮೆಟಿಕ್ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಮೇಲ್ಗಡೆಗೆ ಈ ಪೂರೈಕೆ ರೇಖೆ ಹೋಗುತ್ತೆ. ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಭಾಳ ಜನಕ್ಕೆ ಬೇಗನೆ ಕ್ಯಾಚ್ ಆಗುತ್ತೆ, ಇಲ್ಲಂತಲ್ಲ, ಬಟ್ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಪೂರೈಕೆ ರೇಖೆಯ ಕಾನ್ಸೆಪ್ಟನ್ನು ಡೈಗ್ರಾಮೆಟಿಕಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಂಥ ಕ್ವಶನ್ಸ್ಗಳು ಬೇಗನೆ ಅರ್ಥ ಆಗ್ತಾವೆ, ಇಲ್ಲಾಂದರೆ ಅಷ್ಟು ಬೇಗನೆ ಗೊತ್ತಾಗಂಗಿಲ್ಲ. ಸೊ ಇಷ್ಟು ಒಂದು 5 ಕ್ವಶನ್ಸನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆನಾ? ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು. ಬಟ್ ಎಕ್ಸಾಕ್ಟ್ಲಿ ಇಂಥ ಕ್ವಶನ್ಸನ್ನು ಜಾಸ್ತಿ ರೇಸ್ ಆಗುವಂಥದ್ದು ಇದೆ.